ನಿತ್ಯಾನಂದಂ. ಇವತ್ತು ಪೂರ್ಣತ್ವ ಅನ್ನೋ ಒಂದು ಶಕ್ತಿಯುತ ಗ್ರಹಿಕೆಯ ಬಗ್ಗೆ ಮಾತಾಡೋಣ. ಭಗವಾನರು ಹೇಳ್ತಾರೆ, ಪೂರ್ಣತ್ವ ಅನ್ನೋದು ಶಕ್ತಿಯುತ ಗ್ರಹಿಕೆ ಮಾತ್ರ ಅಲ್ಲ, ನೀವು ವರ್ತಮಾನದಲ್ಲಿ ಇರೋದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಕ್ರಿಯೆ ಅದು ಅಂತ. ಯಾರನ್ನಾದ್ರೂ ತಗೊಳ್ಳಿ, ನಾವು ನಮ್ಮ ಹಿಂದಿನ ದಿನ ಯಾವಾಗಲೂ ಯೋಚನೆ ಮಾಡ್ತಾ ಒಂದು ಕೀಳರಿಮೆಯಲ್ಲಿ ಅಥವಾ ಒಂದು ತಪ್ಪಿತಸ್ಥ ಮನೋಭಾವದಲ್ಲಿರ್ತೀವಿ, ಇಲ್ಲಾಂದರೆ ಮುಂದೆ ಏನಾಗಬಹುದು ಅನ್ನೋ ಒಂದು ಭಯದಲ್ಲಿರ್ತೀವಿ. ಇವೆರಡರ ಮಧ್ಯನೇ ಯಾವಾಗಲೂ ಇರ್ತೀವಿ. ಹಾಗಾಗಿ ಏನಾಗುತ್ತೆ, ನಾವು ವರ್ತಮಾನದಲ್ಲಿ ಇರೋದೇ ಇಲ್ಲ. ಈ ಒಂದು ಪೂರ್ಣತ್ವ ಅನ್ನೋ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಸಂಪೂರ್ಣವಾಗಿ ನೀವು ವರ್ತಮಾನದಲ್ಲಿ ಇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಮತ್ತು ನೀವು ಹಳೆದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅದೇನು ಒಂದು ಭಾರವಾಗಿರುತ್ತೆ ಅದರಿಂದ ಆಚೆ ಬರ್ಬೋದು. ಮತ್ತು ಮುಂದಕ್ಕೆ ಏನಾಗ್ಬೋದು ಅನ್ನೋ ಭಯದಿಂದ ಹೊರಗೆ ಬರ್ಬೋದು. ತುಂಬ ಶಾಂತಿ ನೆಮ್ಮದಿಯಿಂದ ಇರ್ಬೋದು. ನಿಮ್ಮ ಸಂಬಂಧಗಳಲ್ಲಿ ತುಂಬ ಸಾಮರಸ್ಯದಲ್ಲಿರ್ಬೋದು. ಇದನ್ನು ಮಾಡೋದಕ್ಕೆ ಕೆಲವು ಥರದ ಕಾರ್ಯಕ್ರಮಗಳನ್ನ ಇಟ್ಟಿದ್ದಾರೆ. ಪರಮಶಿವೋಹಂ ಅನ್ನೋ ಒಂದು ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ನಾನು ಈ ಥರದ ಕೆಲವು ಪ್ರೋಗ್ರಾಮ್ಸ್ನಲ್ಲಿ ಭಾಗವಹಿಸಿದ ಮೇಲೆ ನನಗೂ ಈ ಪೂರ್ಣತ್ವದಲ್ಲಿ ಬರೋದಕ್ಕೆ ಒಂದು ಅನುಕೂಲ ಆಯಿತು. ಅದರಲ್ಲಿ ಭಾಗವಹಿಸಿರೋ ಸುಮಾರು ಜನನ ನಾನು ಈ ಪೂರ್ಣತ್ವ ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಯಾವ ಥರ ಅದರಿಂದ ಅವರು ಏನು ನೋವುಗಳಿತ್ತು ಅದನ್ನ ಹೊರಬಂದು ತುಂಬ ಸಂತೋಷ ನೆಮ್ಮದಿಯನ್ನು ಪಡೆದು ಅನ್ನೋದು ನಾನು ಕಣ್ಣಾರ ನೋಡಿದ್ದೀನಿ. ಮುಖದಲ್ಲಿ ಹೊಳಪು ಬಂದುಬಿಡುತ್ತೆ ಅದನ್ನು ಮಾಡೋದ್ರಿಂದ. ನಿಮ್ಗೆ ಯಾರು ಈ ಥರದ್ದು ಒಂದು ತುಂಬ ಟೆನ್ಷನ್ ಇರ್ಬೋದು ಅಥವಾ ಖಿನ್ನತೆ ಇರ್ಬೋದು, ಯಾವುದೇ ಥರದ ಕೆಲವು ಡಿಸ್ಟರ್ಬೆನ್ಸ್ ನಿಮ್ಮ ಜೀವನದಲ್ಲಿ ಇತ್ತು ಅಂತಂದರೆ, ಅಥವಾ ಆಲೋಚನೆಗಳನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಆ ಥರ ಎಲ್ಲ ಇತ್ತು ಅಂತಂದರೆ, ಖಂಡಿತ ಈ ಪರಮಶಿವೋಹಂ ಅನ್ನೋ ಒಂದು ಪ್ರೋಗ್ರಾಮ್ನ ಅಟೆಂಡ್ ಮಾಡಿ ನೀವು ಕೂಡ ಈ ಪೂರ್ಣತ್ವದ ಪ್ರಕ್ರಿಯೆನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ತುಂಬ ನೆಮ್ಮದಿಯನ್ನು ಖಂಡಿತ ತಂದ್ಕೋಬೋದು. ನಿತ್ಯಾನಂದಂ.